ಎಲ್ರಿಗೂ ನಮಸ್ಕಾರ. ನಮಸ್ಕಾರ ಸರ್. ಇವತ್ತಿನ ವಿಡಿಯೋ ವಿಚಾರ ನಿಮ್ಗೆ ಟೈಟ್ಲ್ ನೋಡೇ ಗೊತ್ತಾಗಿರುತ್ತೆ. ಆಬ್ವಿಯಸ್ಲಿ ಡ್ರೋನ್ ಪ್ರತಾಪ್ ಬಗ್ಗೆನೇ ಮಾತಾಡ್ತಾ ಇರೋದು. ಈ ವಿಡಿಯೋ ಮಾಡೋದಕ್ಕೆ ಮೇನ್ ಉದ್ದೇಶ ಏನಪ್ಪಾ ಅಂತಂದ್ರೆ, ಡ್ರೋನ್ ಪ್ರತಾಪ್ ಬಿಗ್ ಬಾಸ್ ಅಲ್ಲಿ ಆಗ್ತಾನೆ ಆಲ್ಮೋಸ್ಟ್ 10 ವಾರ ಕಳೀತು. ಎಷ್ಟೊಂದ್ ಜನ ಡ್ರೋನ್ ಪ್ರತಾಪೇ ವಿನ್ನರ್ ಅಂತ ಎಲ್ಲ ಹೇಳ್ತಿದ್ದಾರೆ. ಸರಿಯಪ್ಪ, ಆಯ್ತು, ಮನುಷ್ಯ ಅಂದ್ಮೇಲೆ ತಪ್ಪಾಗುತ್ತೆ, ಅದನ್ನ ತಿದ್ಕೊಂಡು ನಡೆಯೋದೇ ಇರೋದು. ಅದು ಎಲ್ಲರೂ ಹೇಳ್ತಾರೆ, ಸರಿ ಆಯ್ತು. ಸೊ ಯಾರು ತಿದ್ಕೊಂಡು ನಡೀತಾ ಇದ್ದಾರೆ ಅವ್ರಿಗೆ ಚಾನ್ಸ್ ಕೊಡೋದ್ರಲ್ಲಿ ತಪ್ಪೇ ಇಲ್ಲ. ಡ್ರೋನ್ ಪ್ರತಾಪ್ ಹೇಳಿದ್ದೇನು, ಮಾತಾಡ್ಬೇಕಾದ್ರೆ ಮಾತಾಡುವಂತ ಬರದಲ್ಲಿ ಒಂದು ಮಾತು ಆ ಕಡೆ ಈ ಕಡೆ ಆಗುತ್ತೆ. ಇನ್ ದ ವರ್ಡ್ ನೋಬಡಿ ಇಸ್ ಪರ್ಫೆಕ್ಟ್. ಈವನ್ ಸುದೀಪ್ ಸರ್ ಓಪನ್ ಸ್ಟೇಜ್ ಅಲ್ಲೇ ಕೇಳಿದ್ರು, ಅಂದ್ರೆ ಏನಪ್ಪಾ ನಿನ್ ತಪ್ಪನ್ನೆಲ್ಲ ನೀನು ಒಪ್ಕಂತೇನಪ್ಪಾ ಅಂತ. ಸೊ ಅವಾಗ್ಲೂ ರಿಪೀಟ್ ಮಾಡಿದ್ದೇನೋ, ಒಂದ್ ಮಾತು ಆ ಕಡೆ ಹೋಗಿರ್ಬೋದು ಸರ್. ಹೌದು ಸರ್, ನಾನು ತಪ್ಪು ಒಪ್ಕೋತೀನಿ. ಸರಿ ಆಯ್ತು ಅಂದ್ರೆ ನಿಜವಾಗ್ಲೂ ಇದನ್ನ ಮತ್ತೆ ಕೆಲವೊಂದು ಕ್ಲೇಮ್ ಮಾಡ್ತಿದ್ದಾನೆ, ಕೆಲವೊಂದು ಕ್ಲೇಮ್ ಮಾಡ್ತಿಲ್ಲ. ಸೊ ಯಾವ್ದು ಸರಿ ಯಾವ್ದು ಸುಳ್ಳು ಅಂದ್ರೆ, ಸರಿ ಅದಕ್ಕೆ ಏನ್ ಮಾಡೋಣ, ನಾನೊಂಥರ ಥ್ರಿಲ್ಲರ್ ಮೂವಿಗಳನ್ನ ಜಾಸ್ತಿ ನೋಡ್ತೀನಿ. ಯೂಶಲಿ ಯಾವುದೇ ಕೇಸ್ ಕ್ರ್ಯಾಕ್ ಆಗ್ಬೇಕು ಅಂತಂದ್ರೆ ಮತ್ತೆ ಕೇಸನ್ನ ರೀಸ್ಟಡಿ ಮಾಡ್ತಾರೆ. ಅಂದ್ರೆ ಕೇಸ್ ಫೈಲ್ ಅನ್ನ ತೆಗೆದು ಫಸ್ಟ್ ಇಂದ ಓದ್ತಾರೆ. ಅವಾಗ ಏನೋ ಬಂತು ಅಂತ ಅಂದ್ಬಿಟ್ಟು ಕೇಸ್ ಏನೋ ಒಂದು ಟ್ವಿಸ್ಟ್ ತಗೊಳುತ್ತೆ ಅಥವಾ ಟರ್ನ್ ಆಗುತ್ತೆ. ಇನ್ನೊಂದೇನೋ ಯಾರೋ ಒಬ್ರು ಟ್ರಾಲ್ ಮಾಡಿರೋದು, ಇನ್ನೊಂದು ವಿಡಿಯೋ ತಗೊಂಡು ಅವ್ರ ಮೇಲೆ ಡಿಪೆಂಡ್ ಆಗ್ದೇನೆ ಒರಿಜಿನಲ್ ಕಂಟೆಂಟ್ ಏನಿದೆ ಅದ್ರಲ್ಲೇ ಏನಾದ್ರು ಸಿಗುತ್ತಾ, ಇದನ್ನ ಯಾವ ರೀತಿ ಜಡ್ಜ್ ಮಾಡ್ಬೋದು? ಒಂದು ಕಾಮನ್ ಸೆನ್ಸ್, ಇನ್ನೊಂದು ಫ್ಯಾಕ್ಟ್ಸ್, ಇನ್ನೊಂದು ನಾಲೆಡ್ಜ್. ಅಂದ್ರೆ ಒಂಥರ ಟೆಕ್ನಿಕಲ್ ಡೀಟೇಲ್ಸ್ ಇದ್ರೆ ವೆದರ್ ಇಟ್ಸ್ ಪಾಸಿಬಲ್. ಸರಿ, ಇವನು ಹೇಳೋದೇನು, ನಾನು ಏನೋ ಮಾತಿನ ಬರಾಟಲ್ಲಿ 1-2 ತಪ್ಪಿರ್ಬೋದು ಮಾತು ಅಂತ. ವಿಡಿಯೋ ನೋಡ್ಬೇಕಾದ್ರೆ ಗುರುವೆ ಪ್ರತಿ ಮಾತಲ್ಲೂ ತಪ್ಪಿದಾನೆ. ಏನೇನ್ ಪಾಯಿಂಟ್ ಹೇಳ್ಬೋದು ಅಂತೆಲ್ಲ ನೋಡ್ಬಿಟ್ಟು ಒಂದು ಲಿಸ್ಟ್ ಹಾಕಿದೀನಿ. ಅದ್ರಲ್ಲಿ ಒಂಥರ ಸುಮ್ನೆ ಇಂಪಾರ್ಟೆಂಟ್ ಆಗಿರೋನ್ ಹೈಲೈಟ್ ಮಾಡೋದಾದ್ರೆ, 87 ದೇಶಕ್ಕೆ ಹೋಗಿದಾನಂತೆ, 313 ಏನದು ಲೆಕ್ಚರ್ಸ್ ಗಳನ್ನ ಡೆಲಿವರ್ ಮಾಡಿದಾನಂತೆ. ಇದನ್ನೆಲ್ಲ ನಂಬಕ್ಕಾಗಲ್ಲ. ಆಯ್ತು ಹೋಗಿ ಅದ್ರಲ್ಲಿ ನನ್ನ ನಾಸಾ ಅಂತೆ, ಆಮೇಲೆ ಜಾನಿ ಡೆಪ್ ಮೀಟ್ ಮಾಡಿದಾನಂತೆ, ಆಮೇಲೆ ಯಾವ್ದು ನಮ್ಮ ಟೆಸ್ಲಾ ಇಂದ ಇವನಿಗೆ 45 ಲಕ್ಷದ ಜಾಬ್ ಆಫರ್ ಇತ್ತಂತೆ, ಆಮೇಲೆ ಫ್ರಾನ್ಸ್ ಅಲ್ಲಿ ದೊಡ್ಡ ಕೆಲಸ ಇತ್ತಂತೆ, 80 ಜನ ಇವನ್ ಕೈ ಕೆಳಗೆ ಕೆಲಸ ಮಾಡ್ತಿದ್ರಂತೆ. ಎರಡ ಅಯ್ಯೋ, ಎಲ್ಲ ನೋಡ್ಕೊಳ್ಳಿ, ಓದಿ, ನಿಮ್ಗೇನ್ ಅನ್ಸುತ್ತೆ ನೋಡಿ ನೀವೇ. ನಮ್ ಜನಕ್ಕೆ ಸಮಸ್ಯೆ ಏನು, ಫಸ್ಟ್ ಆಫ್ ಆಲ್ ಏನೋ ಒಂದು ವಿಚಾರವನ್ನ ಹೇಳಿದ್ರೆ ಅರ್ಥ ಮಾಡ್ಕೊತಾರೆ, ಇಲ್ವಾ ಅವ್ರು ಕನೆಕ್ಟ್ ಆಗೋದು ಇಲ್ಲಿಗೆ ಎಮೋಷನ್ಗೆ. ಏನೋ ಈ ಹುಡುಗ ತಪ್ಪು ಮಾಡ್ಬಿಟ್ಟಿದಾನಂತೆ, ತಪ್ಪು ಮಾಡ್ಬಿಟ್ಟು ಬಂದು ಒಪ್ಕೋತಾವನಂತೆ, ಒಪ್ಕೊಂಡ್ರು ಇವನನ್ನ ಕ್ಷಮಿಸ್ತಾ ಇವಂತೆ ಅಂತ ಸಹಾನುಭೂತಿ ಬಂದ್ಬಿಡುತ್ತೆ. ಆಯ್ತು, ತಪ್ಪಿಲ್ಲ, ಸಹಾನುಭೂತಿ ಬರ್ಸ್ಕೊಳ್ಳಿ. ಯಾವಾಗ ಒಬ್ಬ ಮನುಷ್ಯ ತಿದ್ದಿ ನಡ್ಕಂತ ಇರ್ಬೇಕಾದ್ರೆ ಅವನಿಗೆ ಸಹಾನುಭೂತಿನ ತೋರಿಸ್ಬೋದು, ಅವನು ಬೆಳೀಲಿ ಬಿಡಪ್ಪ ಅಂತ ಆಶೀರ್ವಾದನೂ ಮಾಡ್ಬೋದು, ತಪ್ಪೇ ಇಲ್ಲ. ಆದ್ರೆ ಈಗ್ಲೂ ಸುಳ್ಳು ಹೇಳ್ಕೊಂಡು ಓಡಾಡೋದಿದೆಯಲ್ಲ, ಅದು ಮೂಲಭೂತವಾಗಿ ತಪ್ಪು. ಹೇಳ್ಬೇಕು ಅಂತಂದ್ರೆ ಇಲ್ಲಿ ತುಂಬಾನೇ ಫ್ಯಾಕ್ಟ್ಸ್ ಇದೆ. ಆದ್ರೆ ನಾನು ಫಸ್ಟ್ ಈ ಜಪಾನ್ ಸೋ ಕಾಲ್ಡ್ ಟೆಕ್ ಕಾಂಕ್ಲೇವ್ ಅಥವಾ ಎಕ್ಸಿಬಿಷನ್ ಗೆ ಇಂಡಿಯನ್ ಎಕ್ಸ್‌ಪ್ರೆಸ್ ನ್ಯೂಸ್ ಪೇಪರ್ ಅಲ್ಲಿ ಒಂದು ಆರ್ಟಿಕಲ್ ಬಂತು. ಎ ಸಿಂಪಲ್ ಕಾಮನ್ ವಿಲೇಜ್ ಬಾಯ್ ಫ್ರಮ್ ಮಂಡ್ಯ ಗಾಟ್ ಸೆಲೆಕ್ಟೆಡ್ ಆಲ್ ದ ವೇ ಟು ಗೋ ಫಾರ್ ಜಪಾನ್ ಅಂತ. ನಾನು ಈ 360 kg ಐಟಮ್ಸ್ ಅನ್ನ ಇಲ್ಲಿಂದ ತಗೊಂಡು ಹೋಗಿದ್ದೆ, ಸೊ ಪಾರ್ಟಿಸಿಪೇಟ್ ಮಾಡ್ಲಿಕ್ಕೆ ಅನ್ನೋ ಒಂದು ಟಾಪಿಕ್ ಮೇಲೆ ಡಿಸ್ಕಸ್ ಮಾಡೋದಕ್ಕೆ ನಾನು ಇಷ್ಟಪಡ್ತೀನಿ. ಬಿಕಾಸ್ ಅದನ್ನ ಬಿಗ್ ಬಾಸ್ ಮನೆಯಲ್ಲಿ ಇದ್ದು ಕೂಡ ಹೌದು ನಾನು ಮಾಡಿದ್ದೀನಿ ಅಂತ ಕ್ಲೈಮ್ ಮಾಡಿದ್ದಾನೆ. ಜಪಾನ್ಗೆ ಹೋಗ್ಲಿಕ್ಕೆ ನನ್ನ ಪ್ರಾಜೆಕ್ಟ್ ವೆಯ್ಟ್ ದೊಡ್ಡ ಮಾನಿಟರ್, ಲ್ಯಾಪ್ಟಾಪ್ ತಗೊಂಡು ಹೋಗ್ಬೇಕು. ನಾನು ಮಾನಿಟರ್ ತಗೊಂಡು ಹೋಗಿದ್ದು, ದೊಡ್ಡ ಲ್ಯಾಪ್ಟಾಪ್ ಮಾನಿಟರ್, ಸೆಕೆಂಡ್ ಹ್ಯಾಂಡ್ ಮಾನಿಟರ್, 3-4 ಸ್ಕ್ರೀನ್ಗಳು. ಯಾಕೆಂದ್ರೆ ನನಗೆ ಯಾವ್ದು ಅವಕಾಶ ಇಲ್ಲ, ನನ್ನ ಹತ್ರ ಲ್ಯಾಪ್ಟಾಪ್ ಅನ್ನೋದೇ ಇಲ್ಲ. ಪ್ರೈಸ್ ಆಗಿ ಬಂದಿದ್ದನ್ನು ನಾನು ಮಾರ್ಬಿಟ್ಟಿದ್ದೆ ಪ್ರಾಜೆಕ್ಟ್ ಮಾಡ್ಲಿಕ್ಕೆ. ಎಲ್ಲ ರೆಡಿ ಮಾಡಿದಾಗ ನಂದು ಟೋಟಲ್ ವೆಯ್ಟ್ ಬಂದ್ಬಿಟ್ಟು 360 kg ತೂಗ್ತಾ ಇತ್ತು ಪ್ರಾಜೆಕ್ಟ್ ವೆಯ್ಟ್. ಇಲ್ಲಿ ಮುಖ್ಯವಾಗಿ ನೋಡ್ಬೇಕಾಗಿರೋದು ಪಾಯಿಂಟ್, ಅಂದ್ರೆ ಮೇನ್ ಪಾಯಿಂಟ್, 360 kg ತೂಗ್ತಿತ್ತು. ಸರಿ, ಎಲ್ಲಾರು 360 kg ಅದು ಹೆಂಗೆ ಎತ್ಕೊಂಡು ಹೋಗ್ಬಿಟ್ಟ, 360 kg ಎತ್ಕೊಂಡು ಹೋಗಕ್ಕೆ ಸಾಧ್ಯನಾ ಅಂತ ಎಲ್ಲರೂ ಹೇಳ್ತಾರೆ. ಸೊ ಪ್ರತಾಪ್ ಹ್ಯಾವ್ ಕಮ್ ಅಪ್ ವಿತ್ ಅ ವೆರಿ ಬ್ಯೂಟಿಫುಲ್ ಲಾಜಿಕ್. ಆ ಲಾಜಿಕ್ ಅನ್ನ ಪ್ರತಾಪ್ ಎಲ್ಲಾರು ಅಕ್ಯೂಸೇಷನ್ ಗಿಂತ ಮುಂಚೆನೆ ಪ್ರತಾಪ್ ಹೇಳಿದ್ರು. ಏನಂತ ಹೇಳಿದ್ರು, ಏನಾಗ್ತಾ ಇತ್ತು ಅಂದ್ರೆ ಪ್ರಾಬ್ಲಮ್, ಸ್ಟೇಷನ್ ಟು ಸ್ಟೇಷನ್ ಶಿಫ್ಟ್ ಮಾಡಬೇಕಾದ್ರೆ ಒಂದು ಟ್ರೈನ್ ಪಾಸ್ ಆಗೋಗ್ತಾ ಇತ್ತು. 12 ಸೆಕೆಂಡ್ಗೆ 15 ಸೆಕೆಂಡ್ಗೆ ಡೋರ್ ಕ್ಲೋಸ್ ಆಗ್ತಾ ಇತ್ತು. 2 ಬಾಕ್ಸ್ 3 ಬಾಕ್ಸ್ ತಳ್ಳೋಷ್ಟ್ರಲ್ಲಿ ಟ್ರೈನ್ ಪಾಸ್ ಆಗ್ತಾ ಇತ್ತು. 60 ಕಿಲೋಮೀಟರ್ 70 ಕಿಲೋಮೀಟರ್ ವಾಪಸ್ ಬಂದು ಆ ಬಾಕ್ಸಸ್ ಎತ್ಕೊಂಡು ವಾಪಸ್ ಹೋಗ್ತಾ ಇದೆ. 60 ಕಿಲೋಮೀಟರ್ 70 ಕಿಲೋಮೀಟರ್ ವಾಪಸ್ ಬರೋದು, ಬಾಕ್ಸ್ ಎತ್ಕೊಂಡು ವಾಪಸ್ ಹೋಗ್ತಾ ಇದೆ. ಓಕೆ, ಅಂದ್ರೆ ಇಲ್ಲಿ ಒಂದು ಸಿಂಪಲ್ ಕ್ವಶನ್ ಬರುತ್ತೆ, ಯಾರು ಬಿಡ್ತಾರ ಹಂಗೆ ಒಂದು ಲಗೇಜ್ ಇನ್ನೊಂದು ಹಂಗೆಲ್ಲ ಬಿಟ್ಬಿಟ್ಟು ಹೋಗೋದಕ್ಕೆ? ಅದು ಜಪಾನ್ ಇಲ್ಲೂ ಬಿಡಲ್ಲ. ಏನ್ ನಮ್ ದೇಶದಲ್ಲಿ ಸೆಕ್ಯೂರಿಟಿ ಕಮ್ಮಿನ? ನಮ್ ಬೆಂಗಳೂರು ಮೆಟ್ರೋಲ್ ಹೋಗಿರೋರಿಗೆಲ್ಲ ಗೊತ್ತಿರುತ್ತೆ, ಯಾರು ಆತರ ಒಂದು ಲಗೇಜ್ ಅನ್ನೋ ಇನ್ನೊಂದನ್ನೋ ಪ್ಲಾಟ್ಫಾರ್ಮ್ ಮೇಲೆ ಇಟ್ಬಿಟ್ಟು ಹೋಗ್ಬಿಡೋದಕ್ಕೆ ಯಾರು ಬಿಡಲ್ಲ. ದಟ್ಸ್ ಒನ್ ಥಿಂಗ್. ಆಯ್ತು, ಅದನ್ನು ಇಗ್ನೋರ್ ಮಾಡ್ಬಿಡೋಣ. ಹೋಗಿ ಬಿಟ್ರೇನೋ, ಚಾನ್ಸ್ ಕೊಟ್ರೆ ಏನೋ, ಇವನು ಸ್ಟೇಷನ್ ಮಾಸ್ಟರ್ಗೂ ಇನ್ನೊಬ್ರು ರಿಕ್ವೆಸ್ಟ್ ಮಾಡ್ಕೊಂಡು ಏನೋ ಅಂತ ಅನ್ಕೊಂಡು ಬಿಟ್ಬಿಡೋಣ. ಅದಾದ್ಮೇಲೆ ಬರೋದೇನು,
8.5 ಕಿಲೋಮೀಟರ್ ಇತ್ತು ಮತ್ತೆ ಮೆಟ್ರೋ ಸ್ಟೇಷನ್ ಇಂದ ಆ ಒಂದು ಯೂನಿವರ್ಸಿಟಿಗೆ. ಕೊನೆ ರೈಲ್ವೆ ಸ್ಟೇಷನ್ ಬಂದು ತಲುಪಿದಾಗ ನಂಗೆ ಒಂದು ವಿಷಯ ಗೊತ್ತಾಯ್ತು. ಇನ್ನ ನನ್ನ ಲಗೇಜ್ ಇಟ್ಕೊಂಡು 8.5 ಕಿಲೋಮೀಟರ್ ನಡ್ಕೊಂಡು ಹೋಗ್ಬೇಕು ಅಂತ. ನನಗೆ ಭೂಮಿನೇ ಕುಸ್ತಂಗ್ ಆಗೋಯ್ತು. ನಾನು ನಿಜವಾಗ್ಲೂ 360 kg ಲಗೇಜ್ ಎತ್ತಿ ನಾನು ಕೊನೆ ಎಕ್ಸಿಬಿಷನ್ ಸೆಂಟರ್ವರೆಗೂ ಅಂತ ಎತ್ಕೊಂಡು ಹೋಗ್ತಾ ಇದ್ದೆ. ಸೈಡಲ್ಲಿ ಇಟ್ಟೆ, ಮತ್ತೆ ಎತ್ಕೊಂಡೆ, ಮತ್ತೆ ಇತ್ತೆ, ಮತ್ತೆ ಎತ್ಕೊಂಡೆ. ಪ್ರತಿ ಸಲ ನಾನು ಕುಸ್ತು ಬಿದ್ದಾಗ ನನ್ನ ಮನಸ್ಸಲ್ಲಿ ನಾನು ಬಂದಂಥ ಹಾದಿ ನನಗೆ ಜ್ಞಾಪಕ ಬರ್ತಾ ಇತ್ತು. ನನ್ನ ತಂದೆ ತಾಯಿ ನನಗೆ ಜ್ಞಾಪಕ ಬರ್ತಾ ಇದ್ರು. ನಾನು ಅಷ್ಟೆಲ್ಲ ಕಷ್ಟಪಟ್ಟು ಇಲ್ಲಿ ತನಕ ಬಂದಿದ್ದೀನಿ, ನಾನು ಏನು ಮಾಡ್ತಾ ಇದ್ದೀನಿ, ನನ್ನ ಕಂಟ್ರಿ ಏನಾದರೂ ಮಾಡಬೇಕು ಅಂತ ನನಗೆ ಜ್ಞಾಪಕ ಬರ್ತಾ ಇತ್ತು. ಕೊನೆಗೆ ನಾನು ಎಕ್ಸಿಬಿಷನ್ ಸೆಂಟರ್ನ ರೀಚ್ ಆದೆ. ಹೋದ ನಂತರ ನಾನು ಒಂದು ಸೈನ್ ಹಾಕಕ್ಕೆ ಹೇಳಿದ್ರು. ಸೈನ್ ಹಾಕಿದೆ. 4 ಲಕ್ಷ ಹೊರತು ಆಪಲ್ ಗ್ಯಾಜೆಟ್ಸ್ ಕೊಟ್ರು ಅಂತ. ರೀಚ್ ಆದಮೇಲೆ ಒಂದು ಸಿಗ್ನೇಚರ್ ಆಗ್ತೆ ಅಷ್ಟೇ. ಐ ಪುಟ್ ಒಂದು ಸಿಗ್ನೇಚರ್. ಆ ಒಂದು ಸಿಗ್ನೇಚರ್ಗೆ ಅಷ್ಟು ವ್ಯಾಲ್ಯೂ ಇದೆ ಅಂತ ನಂಗೆ ಅಲ್ಲಿ ತನಕ ಗೊತ್ತಿರಲಿಲ್ಲ. ಆ ಒಂದು ಸಿಗ್ನೇಚರ್ಗೆ ಆ್ಯಪಲ್ ಐಪ್ಯಾಡು, ಆ್ಯಪಲ್ ಐಪಾಡು, ಆ್ಯಪಲ್ ಲ್ಯಾಪ್ಟಾಪು, ಆ್ಯಪಲ್ ಐಫೋನು, ಎಲ್ಲ ರೀತಿಯ ಆ್ಯಪಲ್ ಅಸೆಸರೀಸು 4 ಲಕ್ಷ ರೂಪಾಯಿ ಬೆಲೆ ಬಾಳೋದನ್ನ ಕೊಟ್ಟರು. ಇದು ಸರಿ, 4 ಲಕ್ಷ ವರ್ತ್ ಆಪಲ್ ಗ್ಯಾಡ್ಜೆಟ್ಸ್ ಆಯ್ತು. ಏನು ಒಂದು 4 ಲಕ್ಷ ವರ್ತ್ ಥಿಂಗನ್ನ ಯಾವ್ದಾದ್ರು ಒಂದು ಕಾನ್ಫರೆನ್ಸ್ ಅಟೆಂಡ್ ಮಾಡಿದ್ದಕ್ಕೋಸ್ಕರ ಕೊಡೋ ಒಂದು ಚಾನ್ಸ್ ಇದೆಯಾ? ಯೋಚನೆ ಮಾಡ್ರಿ ಅಷ್ಟೇ ಅಂತ ಬಿಟ್ಟಿದ್ದು. ಈಗ ಅದು ಒಂಥರ ಕಾಮನ್ ಸೆನ್ಸ್ಗೆ ಬಿಟ್ಟಿದ್ದು ಅಂತ. ಎಂತೆಂಥ ಇಂಟರ್ನ್ಯಾಷನಲ್ ಆದ್ರೆ ಅಟೆಂಡ್ ಮಾಡಿದವ್ರಿಗೆಲ್ಲ ಕೊಡಬೇಕು. ಗೆದ್ದಿದ್ದ ಪ್ರೈಸ್ ಬೇರೆ, ಗೆದ್ದಿದ್ದ ಕತೆ ಇನ್ನೂ ದೊಡ್ಡದಾಗಿದೆ. ಪ್ರತಾಪ್ ಪ್ರಕಾರ ಗೆದ್ದಿದ್ದು ಅಂದ್ರೆ ಅಲ್ಲಿ ನಂಬರ್ 1 ಬಂದೆ ನಾನು ಅಂತ. ಗೆದ್ದಿದ್ದ ಕತೆ ತುಂಬಾ ದೊಡ್ಡದಾಗಿದೆ. ಸೊ ಗೆಲ್ಲಕ್ಕಿಂತ ಮುಂಚೆ ಅಟೆಂಡ್ ಮಾಡಿದ ತಕ್ಷಣ 4 ಲಕ್ಷದ ಐಟಮ್ಸ್ ಸೂಪರ್ ಅಂತ ಹೇಳ್ಬೋದು. ಸರಿ ಆಯ್ತು, ಹಿಂದಕ್ಕೆ ಬಂದ್ಬಿಡೋಣ, ರಿವೈಂಡ್ ಮಾಡ್ಕೊಂಡ್ ಬಂದ್ಬಿಡೋಣ. 360 kg ಹೆಂಗಾಯ್ತಪ್ಪ ಅಂದ್ರೆ ಜನಸಾಮಾನ್ಯರಿಗೆ ಅರ್ಥ ಆಗಲಿ ಅಂತ ನಾನ್ ತಗೊಂಡೋಗುದು ದೊಡ್ಡ ಮಾನಿಟರ್ಸ್. ನನ್ನ ಪ್ರಾಜೆಕ್ಟ್ ವೆಯ್ಟ್ ದೊಡ್ಡ ಮಾನಿಟರ್, ಲ್ಯಾಪ್ಟಾಪ್ ತಗೊಂಡು ಹೋಗ್ಬೇಕು. ನಾನು ಮಾನಿಟರ್ ತಗೊಂಡೋಗಿದ್ದು ದೊಡ್ಡ ಲ್ಯಾಪ್ಟಾಪ್ ಮಾನಿಟರ್, ಸೆಕೆಂಡ್ ಹ್ಯಾಂಡ್ ಮಾನಿಟರ್, 3-4 ಸ್ಕ್ರೀನ್ಗಳು. ಫಸ್ಟ್ ಆಫ್ ಆಲ್ ಯಾರೇ ಪ್ರೋಗ್ರಾಮಿಂಗ್ ಮಾಡೋರು ಅಂದ್ರೆ ಡ್ರೋನ್ ಅನ್ನೇ ಏನದು ಬಿಲ್ಡ್ ಮಾಡೋಂಥವ್ರಾಗ್ಲಿ, ನನಗೆ ಇರೋಂಥ ಇಂಜಿನಿಯರಿಂಗ್ ನಾಲೆಡ್ಜ್ ಅಲ್ಲಿ 1 ಲ್ಯಾಪ್ಟಾಪ್ ಅಥವಾ 1 ಸ್ಕ್ರೀನ್. ಲ್ಯಾಪ್ಟಾಪ್ ಆಲ್ರೆಡಿ ಅಂದ್ರೆ ಪ್ರಾಜೆಕ್ಟ್ಗೋಸ್ಕರ ಮಾರ್ಬಿಟ್ಟಿದ್ದೆ. ಈ ಪಾಯಿಂಟಿಗೆ ಬರ್ತೀನಿ, ಈ ಪಾಯಿಂಟ್ ನೋಟ್ ಮಾಡ್ಕೊಳ್ಳಿ. ಲ್ಯಾಪ್ಟಾಪ್ ಅನ್ನ ಪ್ರಾಜೆಕ್ಟ್ ದುಡ್ಡು ಖಾಲಿ ಆಗಿತ್ತು ಅನ್ನೋ ವಿಚಾರಕ್ಕೆ ಯಾವ್ದೋ ಪ್ರೈಸ್ ಬಂದಿದ್ದ ಲ್ಯಾಪ್ಟಾಪ್ ಅನ್ನ ಮಾರ್ಬಿಟ್ಟಿದ್ದೆ. ಸೊ ಹಾಗಾಗಿ ನಾನು ದೊಡ್ಡ ಸ್ಕ್ರೀನ್ ಅನ್ನ ತಗೊಂಡು ಹೋಗ್ಬೇಕಾಯ್ತು. ಸರಿ ಆಯ್ತು, 4 ಮಾನಿಟರ್ ಬೈ 4 ಮಾನಿಟರ್ ಏನಕ್ಕೆ ಬೇಕು? 1 ಮಾನಿಟರ್ ಇದ್ರೆ ಸಾಕು ಅಲ್ಲಪ್ಪ. ನಿಂದು ಆಲ್ರೆಡಿ ಪ್ರಾಜೆಕ್ಟ್ ರೆಡಿ ಆಗಿ ಹೋಗಿದೆ. ಆಯ್ತು, ಏನೋ ಒಂದು ಹೆಚ್ಚು ಕಮ್ಮಿ ಬಗ್ ಫಿಕ್ಸ್ ಮಾಡಬೇಕು ಅಥವಾ ಸಣ್ಣ ಪುಟ್ಟದ ಏನೋ ಒಂದು ಚೇಂಜ್ ಮಾಡಬೇಕು, ಅದಕ್ಕೋಸ್ಕರ ನನಗೊಂದು ಸ್ಕ್ರೀನ್ ಬೇಕು. ಒಬ್ವಿಯಸ್ಲಿ ಅದು ಅರ್ಥ ಆಗುತ್ತೆ, ಒಂದು ಸಾಕು ಆಯ್ತು. ಏನನ್ನ ನಂಬ್ಸೋಕೆ ಹೋಗ್ತಿರೋದು? ಫಸ್ಟ್ ಆಫ್ ಆಲ್ ದಿಸ್ ಇಸ್ ಕಂಪ್ಲೀಟ್ಲಿ ನಾನ್ ಸೆನ್ಸ್. 4 ಡೂಮ್ ಇರತಕ್ಕಂಥ ದೊಡ್ಡ ಮಾನಿಟರ್ಗಳನ್ನು ನಾನು ತಗೊಂಡು ಹೋಗಿದ್ದೆ ಅನ್ನೋದು ಅದು ಅವಶ್ಯಕತೆನೇ ಇಲ್ಲ. ಸುಳ್ಳು ಹೇಳ್ಬಾರ್ದು. ಅವಶ್ಯಕತೆನೇ ಇಲ್ದಿದ್ದನ್ನ ನಾನು ತಗೊಂಡು ಹೋಗ್ತಿದ್ದೀನಿ ಅಂತ ಕ್ಲೈಮ್ ಮಾಡ್ತಿರೋದು. ಈಗ 2ನೇ ಪಾಯಿಂಟ್, ಸಿಂಪಲ್ ಮ್ಯಾಥಮೆಟಿಕ್ಸ್ ಬಂದ್ಬಿಡೋಣ. 360 kg ಅಲ್ಲಿ ಡ್ರೋನ್ ಪ್ರತಾಪ್ ಹೇಳಿರೋಂಥದ್ದೇನೋ 47 kg ನನಗೆ ಬ್ಯಾಗೇಜ್ ಅಲ್ಲ ಅನ್ಸಿತ್ತು ಅಂತ. ಓಕೆ, ನಾವು ಕ್ಯಾಲ್ಕುಲೇಷನ್ ಅನ್ನ ಕಾಂಪ್ಲಿಕೇಟ್ ಮಾಡ್ಕೊಳ್ಳೋದು, ಸಿಂಪಲ್ ಮಾಡ್ಕೊಂಡ್ಬಿಡೋಣ. ನನಗೆ 2 ಸೋಪು, ನಿನಗೆ 2ವೇ ಸೋಪು. ಸಿಂಪಲ್ ಅಂತಂದ್ರೆ ಈಗ 300 kg ಕಮ್ಮಿ, ಅಂದ್ರೆ 60 kg ಬ್ಯಾಗೇಜ್ಗೆ ಹೊರಟೋಗಿ 300 kg ಯೂಶಲಿ ಅಂದ್ರೆ ಓಡಾಡಿರೋರಿಗೆ ಗೊತ್ತಿರುತ್ತೆ. 32 kg ಇಸ್ ಸ್ಟ್ಯಾಂಡರ್ಡ್ ವೆಯ್ಟ್. 32 kg ಮ್ಯಾಕ್ಸಿಮಮ್ ಬ್ಯಾಗ್ ಇರುತ್ತೆ. 32 kgಗೆ ಅಂದ್ರೆ ಈಗ ಅದು ಕಡಿಮೆ ತಗೊಂಡ್ರು ಅದು ಒಂಥರ ರೇಟ್ ನ ಫಿಕ್ಸ್ ಮಾಡಿ ಇಟ್ಟಿರ್ತಾರೆ. ಯಾವುದೇ ಇಂಟರ್ನ್ಯಾಷನಲ್ ಫ್ಲೈಟ್ಸ್ ಆಗಲಿ ಅದಕ್ಕೆ ಮೊದಲೇ ಬುಕ್ ಮಾಡ್ಕೊಂಡ್ರೆ ಕಡಿಮೆ ರೇಟ್ ಆಗುತ್ತೆ. ಅಲ್ಲೇ ನೀವು ಏರ್ಪೋರ್ಟ್ ಹೋಗಿ ನಾನು ಜಾಸ್ತಿ ತಂದ್ಬಿಟ್ಟಿದ್ದೀನಿ ಅಂತಂದ್ರೆ ಜಾಸ್ತಿ ದುಡ್ಡು ತಗೊಂತಾರೆ. ಸೊ ಈಗಿರೋ ರೇಟ್ ನೀವು ಇಂಡಿಗೋಲ್ ನೋಡ್ತಾ ಇದ್ದೀರಾ, ಅದ್ರಲ್ಲಿ ನನಗೆ ಇಂಡಿಗೋ ಒಳಗೆ ಅದು INR ಇರೋದ್ರಲ್ಲಿ ನನಗೆ ಜಪಾನ್ ಸಿಗಲಿಲ್ಲ. ಇನ್ನೊಂದು ವೆಬ್ಸೈಟ್ ಇದೆ, ಅದರಲ್ಲಿ ಒಂದು ಅಪ್ರಾಕ್ಸಿಮೇಟ್ಲಿ $200 ಪರ್ ಒನ್ ವೇ ಅಂತ ಕೊಟ್ಟಿದ್ದಾರೆ. $200 ಅಂದ್ರೆ ಅಪ್ರಾಕ್ಸಿಮೇಟ್ಲಿ ಒಂದು 16-18 ಸಾವಿರ ಆಗುತ್ತೆ ಒನ್ ವೇ. ಸೊ ಬೋತ್ ವೇಸ್ ಅಂತಂದ್ರೆ 36,000, ಅಲ್ಲೊಂದು 41,000 ಕೊಟ್ಟಿದ್ದಾರೆ. ಸೊ ಎರಡೂ ಬೇಡ, ನಾವು ಹಳೆ ಕಾಲದ ರೇಟು ಅಂತ ಅಂದ್ಬಿಟ್ಟು ಒಂದು 20,000 ಇಟ್ಕೊಳ್ಳೋಣ. ಈಗ 20,000 10 ಬ್ಯಾಗು, ಸೊ ಎಷ್ಟಾಯ್ತು? 2 ಲಕ್ಷ ಆಯ್ತು. ಸೊ 2 ಲಕ್ಷಕ್ಕೆ ಆರಾಮಾಗಿ ಒಂದು ಕೋರ್ i5 ಇರ್ತಕ್ಕಂಥದ್ದು ಒಳ್ಳೆ ಕಾನ್ಫಿಗರೇಷನ್ 50,000ಕ್ಕೆ ಒಂದು ಲ್ಯಾಪ್ಟಾಪ್ ತಗೋಬಹುದು. ಒಂದು ಲ್ಯಾಪ್ಟಾಪ್ ಆಗುತ್ತೆ. ನಾನು ಮೊದಲೇ ಹೇಳ್ದಂಗೆ 1 ಲ್ಯಾಪ್ಟಾಪ್ ಆರ್ 1 PC ಮೋರ್ ದ್ಯಾನ್ ಎನಫ್. ಸೊ ಇದನ್ನ ಯಾಕೆ ಮಾಡ್ಲಿಲ್ಲ ಅಂದ್ರೆ ಗೊತ್ತಿಲ್ವಾ ಈ ಮನುಷ್ಯನಿಗೆ, ಅಥವಾ ಮಾತಿನ ಭರಾಟೆಲ್ ಹೊರಟೋಯ್ತಾ? ಎಲ್ಲದೂ ಮಾತಿನ ಭರಾಟೆಲ್ ಹೊರಟೋಯ್ತಾ ಹಂಗಾದ್ರೆ? ಅಂದ್ರೆ ಈಗ ಎಷ್ಟು ದುಡ್ಡು ಕಟ್ಟಿದ್ದೆ, ಎಷ್ಟು ಬ್ಯಾಗೇಜ್ ತಗೊಂಡು ಹೋಗಿದ್ದೆ, ಇದು ಮಾತಿನ ಭರಾಟೆ ಅಲ್ಲ. ಬ್ಯಾಗೇಜ್ ತಗೊಂಡು ಹೋಗಿರೋದು 360 kg ಎತ್ಕೊಂಡು ಹೋಗಿರೋದು. 360 kg ಎತ್ಕೊಂಡು ಹೋಗಿರೋದು ಏನು? 4 ದೊಡ್ಡ ಮಾನಿಟರ್ ನನ್ನ ಬ್ಯಾಗೇಜ್ ಜೊತೆಲಿತ್ತು. ಅಂದ್ರೆ ಡ್ರೋನ್ ಪಾರ್ಟ್ಸ್ ಇದ್ವು, ಅದ್ರ ಜೊತೆ 4 ಮಾನಿಟರ್ನ ಇಟ್ಕೊಂಡು ಹೋಗೋ ಪರ್ಪಸ್ಸೇ ಇಲ್ಲ. ಒಂದು ಪಾಯಿಂಟ್. ಇನ್ನೊಂದು, ಅದಕ್ಕೆ ಏನ್ ದುಡ್ಡು ಎಕ್ಸ್ಟ್ರಾ ಪೇ ಮಾಡಿದಾನಲ್ಲ, ಆ ಎಕ್ಸ್ಟ್ರಾ ಪೇ ಮಾಡಿರೋದನ್ನ ಅಮ್ಮನ ತಾಳಿ ಮಾರ್ಸಿದ್ದು ಅಂತ ಕ್ಲೈಮ್ ಮಾಡಿ ಆಯ್ತು, ಮಾರ್ಸಿ ನಾನು ಅದನ್ನ ಅದಕ್ಕೆ ಕಟ್ಟಿದೆ. ಕಟ್ಟಿ ಇದು
ದುಡ್ಡು ಆರಾಮಾಗಿ ಲ್ಯಾಪ್ಟಾಪ್ ತಗೋಬೇಕಿತ್ತು. ಲ್ಯಾಪ್ಟಾಪ್ಸ್ ನನ್ನ ಹತ್ರ ಪರ್ಚೇಸ್ ಮಾಡಕ್ ದುಡ್ಡಿಲ್ಲ ಅಂತ ತಾನೇ ಡ್ರೋನ್ಗಳನ್ನ ತಗೊಂಡಿದ್ದು. ಲಾಜಿಕ್ ಆಡ್ ಅಪ್ ಆಗಲ್ಲ ಇಲ್ಲಿ. ಸರ್ ಇದು ಒಂದಕ್ಕೊಂದು ಹೋಲ್ತಾ ಇಲ್ಲ, ಕನ್ಫ್ಯೂಸ್ ಆಗ್ಕೊಡಿ. ಈ ಡ್ರೋನ್ ಪ್ರತಾಪ್ದು ಒಂದು ವಿಡಿಯೋನ ನೋಡಿದ್ರೆ ಅಲ್ಲಿ ಒಂದು ಪ್ಯಾಟರ್ನ್ ಕಾಣುತ್ತೆ. ಪ್ಯಾಟರ್ನ್ ಏನಪ್ಪಾ ಅಂತಂದ್ರೆ, ನೀವ್ ಯಾರಾದ್ರೂ ಮಾಸ್ ಕಮ್ಯುನಿಕೇಶನ್ ಬಗ್ಗೆ ಓದಿದ್ರೆ ಅಥವಾ ತಿಳ್ಕೊಂಡಿದ್ರೆ ಅದ್ರ ಬಗ್ಗೆ ಐಡಿಯಾ ಇದ್ರೆ ಗೊತ್ತಿರುತ್ತೆ. ಅದು ಮಾಸ್ ಕಮ್ಯುನಿಕೇಶನ್ ಒನ್ ಆಫ್ ಎ ವೆರಿ ಪಾಪ್ಯುಲರ್ ಅಂಡ್ ಗ್ರೇಟೆಸ್ಟ್ ಟೂಲ್. ಏನಪ್ಪಾ ಅಂದ್ರೆ ಸ್ಟೋರಿ ಟೆಲಿಂಗ್. ಯಾವುದೇ ಒಂದು ವಿಚಾರವನ್ನ ನೀವು ಮುಟ್ಟಿಸ್ಬೇಕು ಎದುರುಗಡೆ ಇರೋಂಥ ಆಡಿಯನ್ಸ್ಗೆ ಅಂತಂದ್ರೆ ಒಂದು ಒಳ್ಳೆ ಸ್ಟೋರಿನ ಜೋಡಣೆ ಮಾಡ್ಬೇಕು. ಅಂದ್ರೆ ನೀವು ಏನೋ ಸಾಧನೆ ಮಾಡಿರೋ ಅಥವಾ ನಿಮ್ಮ ಒಂದು ಟೆಕ್ನಿಕಲ್ ಎಬಿಲಿಟಿನೋ ಇನ್ನೊಂದೋ ಅದನ್ನ ಒಂದು ಈವೆಂಟ್ಗೆ ಜೋಡಣೆ ಮಾಡಿ ಅದನ್ನ ಹಂಗೆ ಬಿಟ್ರೆ ಜನಕ್ಕೆ ನೀಟಾಗಿ ಕನೆಕ್ಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ಈ ವಿಚಾರವನ್ನ ಕಂಪೇರ್ ಮಾಡಿದ್ರೆ ಒಂದು 360 ಅಂದ್ರೆ ತುಂಬಾ ಭಾರವನ್ನು ನಾನು ಎತ್ಕೊಂಡು ಹೋಗ್ಬೇಕಾಯ್ತು ಅನ್ನೋದೊಂದು. ಆಮೇಲೆ ಅಮ್ಮನ ತಾಳಿಯನ್ನ ನಾನು ಅಡ ಇಟ್ಟು ನಾನು ದುಡ್ಡು ಕೊಡಬೇಕು. ಅಮ್ಮ ಮಾಡೋಂಥ ತ್ಯಾಗನ ಯಾರೂ ಮಾಡಲ್ಲ. ಸೊ ಹಿ ವಾಂಟೆಡ್ ಟು ಪಾಸ್ ದಿಸ್ ಮೆಸೇಜ್ ಅಂಡ್ ಗೆಟ್ ಅಪ್ಲಾಸ್ ಅಂತ ನನಗೆ ಅನ್ಸುತ್ತೆ. ಡ್ರೋನ್ ಪ್ರತಾಪ್ ಸ್ಪೀಚ್ ನೋಡ್ಕೊಂತ ಹೋದ್ರೆ ಪ್ರತಿ ಒಂದು ಟೆಕ್ನಿಕಲ್ ಅವನ್ ಅಚೀವ್ಮೆಂಟ್ ಅಂತ ಅವನ್ ಕ್ಲೇಮ್ ಮಾಡ್ಕೊಂಡಿರೋದ್ರಿಂದ ಒಂದಲ್ಲ ಒಂದು ಎಕ್ಸಾಂಪಲ್ ಈ ತರ ಜೋಡಣೆ ಮಾಡ್ಕೊಂತಾನೆ ಹೋಗ್ತಾನೆ. ದಟ್ ಈಸ್ ವೈ ಅಂದ್ರೆ ಒಂಥರ ಒಂದು ಏನಂತಾರೆ ಲಾಜಿಕ್, ಒಂದು ಏನಾದ್ರು ಎಮೋಷನಲ್ ಥಿಂಕನ್ನು ಅಥವಾ ಒಂದು ಮೋಟಿವೇಶನ್ ಥಿಂಕನ್ನು ಅಥವಾ ಪೆಟ್ರಿಯಾಟಿಸಮ್ ಅನ್ನು, ಅಂದ್ರೆ ಒಂದೇ ಸತಿ ಏನನ್ನೋ ತಗೊಂಡೋಗಿ ನಾನು ಇಂಡಿಯಾಗೆ ನಾನು ಪ್ರೌಡ್ ಮಾಡ್ಬೇಕು ಅಂತ ಅನ್ಕೊಂಡೆ ಅಂತ ಕನೆಕ್ಟ್ ಮಾಡ್ಬಿಡೋದು. ಮೇ ಬಿ ಅದಕ್ಕೇನೆ ಎಲ್ಲರಿಗೂ ಅಟ್ರಾಕ್ಟ್ ಆಗ್ತಿತ್ತು ಅಂತ ಅನ್ಸುತ್ತೆ. ವಿಚ್ ಇಸ್ ಗುಡ್. ಅಂದ್ರೆ ಎಲ್ಲರಿಗೂ ಆ ಸ್ಕಿಲ್ ಇರಲ್ಲ. ಅವನ ಸ್ಕಿಲ್ ಅನ್ನ ಬಳಸ್ಕೊಂಡು ತುಂಬಾ ಬೇರೆ ಬೇರೆ ಕೆಲಸ ಮಾಡ್ಬೋದು. ನಂದೇನು ಫೈನಲ್ ಒಪಿನಿಯನ್ ಅಂತಂದ್ರೆ, ಎಲ್ಲಾರ್ಗೂ ತಮ್ಮ ತಪ್ಪನ್ನ ತಿದ್ಕೊಂಡು ಬದುಕೋಕೆ ಒಂದು ಅವಕಾಶ ಇರುತ್ತೆ. ಇರೋದಕ್ಕೆ ಮಾಡ್ಕೊಡ್ಬೇಕು, ಸಮಾಜ ಕೂಡ ಮಾಡ್ಬೇಕು. ಅದು ಯಾವಾಗ ಅಂತಂದ್ರೆ ಅವರ ತಪ್ಪನ್ನ ಪರಿಪೂರ್ಣವಾಗಿ ಅರ್ಥ ಮಾಡ್ಕೊಂಡು ಒಪ್ಪಿಕೊಂಡು ತಿದ್ದಿ ಮುನ್ನಡೆಯುವಂತ ಒಂದು ಸಂದರ್ಭ ಒದಗಿ ಬಂದಾಗ ಮಾತ್ರ ಅನ್ನೋದು ನನ್ನ ಅಭಿಪ್ರಾಯ. ಇಷ್ಟೇ ಹೇಳ್ತಾ ನಮಸ್ಕಾರ. ಯಾರಿಗೇನೇ ಅಭಿಪ್ರಾಯ ಇದ್ರು ತಿಳಿಸ್ಬೋದು. ಏನಾದ್ರು ಸಜೆಷನ್ ಇದ್ರೆ ಹೇಳಿ. ನಂದು ಇದು ಫಸ್ಟ್ ವಿಡಿಯೋ ಮಾಡ್ತಾ ಇರೋದು. ಏನಾದ್ರು ಸಜೆಷನ್ ಇದ್ರೆ ಹೇಳಿ, ಇಂಪ್ರೂವ್ ಮಾಡ್ಕೊಳ್ಳೋಣ. ಆಮೇಲೆ ಮೇನ್ ಆಗಿ ಹೇಳಬೇಕು, ಏನ್ ಗುರು ಇಷ್ಟೆಲ್ಲ ಬುಕ್ಸು ಏನೋ ಗ್ಯಾಡ್ಜೆಟ್ಸು, ಇಲ್ಲೊಂದು ಮೆಟಾವರ್ಸ್ ಬೇರೆ ಮಡಿಕೊಂಬಿಟ್ಟಿದ್ಯಾ, ಇಲ್ಲೊಂದು ಎಕ್ಸ್ಬಾಕ್ಸ್ ಕಂಟ್ರೋಲರ್ ಐತೆ, ನಮ್ಮ ಹತ್ರ ಎಲ್ಲ ಏನೋ ಸ್ಟುಡಿಯೋ ಸೆಟಪ್ ಆ ಥರ ಏನೂ ಮಾಡಿಲ್ಲ ಯೂಟ್ಯೂಬ್ಗೋಸ್ಕರ. ಅದಕ್ಕೆ ಏನೋ ಒಂದು ಕಲರ್ಫುಲ್ ಆಗಿರಲಿ ಅಂತ ಒಂದಿಟ್ಟಿರೋದು. ಸೊ ದಟ್ಸ್ ಇಟ್. ಸೈನಿಂಗ್ ಆಫ್. ಬೈ ಬೈ.